ಸೈಡ್ ಇರ್ಬೇಕು ಅಣ್ಣ, ನೀ ಸೈಡ್ ಇರ್ಬೇಕು. ಒಂದು ಸೈಡ್ ಇಲ್ಲ ಇಲ್ಲ ಅಕ್ಕ ಸೈಡಿಗೆ ಬಂದ್ಬಿಡಿ. ಮೇಲೆ ಬರ್ರಿ ಬರ್ರಿ ಬರ್ರಮ್ಮ ಅಲ್ಲಿ ನೀರು ಇಸ್ಕೋ ಈ ಗುಡ್ಸಾಮಿಗೆ ಒಂದು ಕೊಡಕ ನಾನು ಕೊಡಿ ಕೊಡಿ ಕೊಡಿ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಪಾಲ್ಗೊಂಡಿರ್ತಕ್ಕಂಥ ಕೇಂದ್ರ ಸಚಿವರು, ನಮ್ಮ ಲೋಕಸಭಾ ಸದಸ್ಯರಾದ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ, ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರೇ, ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರೇ, ಶ್ರೀಮತಿ ಹೇಮಲತಾ ಅವರೇ, ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ, ಮಾದೇವಣ್ಣ ಅವರೇ, ರಾಜೇಂದ್ರ ಕುಮಾರ್ ಅವರೇ, ಸಾಯಿ ರೆಡ್ಡಿ ಅವರೇ, ಶಿವಾನಂದ ಮೂರ್ತಿ ಅವರೇ, ಉಮಾಪತಿ ಅವರೇ, ಪ್ರಸನ್ನ ಅವರೇ, ರಘು ಅವರೇ, ಡಾಕ್ಟರ್ ನಾಗೇಂದ್ರ ಅವರೇ, ನಮ್ಮ ಅಧ್ಯಕ್ಷರಾದ ನಾಗರತ್ನಮ್ಮ ಅವರೇ, ಪ್ರೇಮಾ ಅವರೇ, ಪುಟ್ಟಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾರಪ್ಪ ಪಾಳ್ಯವಣ್ಣ, ಎಲ್ಲ ನನ್ನ ಸಹೋದರ ಹಿರಿಯರೇ, ಇದೊಂದು ಅತ್ಯಂತ ಪವಿತ್ರವಾದ ಒಂದು ಶ್ರೇಷ್ಠವಾದ ಹಬ್ಬ ಹರ್ಗರ್ ತಿರಂಗ. ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿನ ಪೂಜೆ ಮಾಡ್ತೀವಿ. ಅದನ್ನು ನಾನು ಹೋಗಿದ ಕಡೆ ಎಲ್ಲ ಕಡೆನೂ ಹೇಳ್ತೀನಿ, ಫಸ್ಟು ನಮ್ಮ ಎತ್ತಂತ ತಂದೆ ತಾಯಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು. ನಾವು ಬದುಕಿದ್ದಾಗ ಇವತ್ತು ದೇಶ ಈ ಸ್ಥಿತಿಗೆ ಬರಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾರಣ. ಹರ್ಗರ್ ತಿರಂಗ ಕಾರ್ಯಕ್ರಮವನ್ನ ಪ್ರತಿ ಮನೆಯಲ್ಲಿ ನಾವು ದೇಶಭಕ್ತಿಗೋಸ್ಕರ ನಾವೆಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥ ಯಾವುದೇ ಜಾತಿ ಇಲ್ಲ, ಎಲ್ಲ ಜಾತಿಯರು ನಾವೆಲ್ಲ ಭಾರತೀಯರು. ಈ ದೇಶಕ್ಕೆ ಏನಾದರೂ ಸಮಸ್ಯೆ ಬಂದಾಗ ಜಾತಿ ಭೇದ ಭಾವ ಬರೋದಿಲ್ಲ, ನಾವೆಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಬೇಕು. പക്ഷേ ಸ್ವತಂತ್ರ ತಂದುಕೊಟ್ಟಂತ ಅನೇಕ ಸರ್ದಾರ್ ವಲ್ಲಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧಿ ಅನೇಕರನ್ನ ನಾವು ನೆನೆಸ್ಕೊಬೇಕಾಗುತ್ತೆ. ವಿಷಯ ನಮ್ಮ ಒಂದು ದಿನ ನಮ್ಮ ಮನೆ ಮೇಲೆ ನಾವು ಪ್ರತಿಯೊಬ್ಬರು ಭಾರತದ ರಾಷ್ಟ್ರಧ್ವಜವನ್ನ ಕಟ್ತಕ್ಕಂಥದ್ದು ನಾವು ಯುಗಾದಿ ಹಬ್ಬ ಬಂದಾಗ ಮಾಡ್ತೀವಿ, ತೆಲಿರು ತೋರಣ ಕಟ್ಟಿದ್ದು ಮಾಡ್ತೀವಿ. ಅದು ಆಗಸ್ಟ್ 15ನೇ ತಾರೀಕು ಪ್ರತಿಯೊಬ್ಬರು 6 ಗಂಟೆ ಆದಮೇಲೆ ಅದನ್ನ ಕಟ್ಟಬೇಕು. ಸಂಜೆ 6 ಗಂಟೆಗೆ ಮುಂಚೆ ಅದನ್ನ ಕರ್ಚಿ ಇಡಬೇಕು. ತಿರ್ಗಿ ಅದನ್ನ ಒಂದು ಒಡವೆ ಯಾವ ರೀತಿ ಇರ್ತೀವಿ ಅದೇ ರೀತಿ ಇಟ್ಟು ಅದನ್ನ ಕಾಪಾಡಿ ಮುಂದಿನ ವರ್ಷ ತಿರ್ಗಾ ಮತ್ತೆ ಅದೇ ಫ್ಲಾಗನ್ನ, ರಾಷ್ಟ್ರಧ್ವಜವನ್ನ ನಮ್ಮ ಮನೆ ಮೇಲೆ ಕಟ್ಟಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಸಾಂಕೇತಿಕವಾಗಿ ಪ್ರತಿ ವಾರ್ಡ್ಗೆ 100 ಕೊಟ್ಟಿದ್ದೀನಿ. ನೀವು 1000 ಅಲ್ಲ 2000 ಬೇಕು ಅಂತ ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ. ನಾನು ನನ್ನ ಮುಖಂಡರುಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳಲ್ಲಿ ಇದು ಚುನಾವಣೆ ಟೈಪ್ ಆಗಬಾರ್ದು. ಬರೀ 3900 ಲೀಡ್ ಬರ್ತದೆ, ಇಲ್ಲಿ ಬರ್ದಿಟ್ಬಿಟ್ಟವ್ರೆ. ಲೀಡ್ ಎಷ್ಟು ಅಂದ್ರೆ ಮಾರಪ್ಪನ ಪಾಳ್ಯ 3900. ಇದನ್ನ MLA ಎಲೆಕ್ಷನ್ ಆಗಲಿ MP ಎಲೆಕ್ಷನ್ ಆಗಲಿ 3800 900. പക്ഷേ ನೀವು ಏನು ಸಮಸ್ಯೆ ಇತ್ತು ಅಂದ್ರೆ ಎಲ್ಲನೂ ಬಗೆಹರಿಸಿದ್ದೀನಿ. ಏನಂತ ಸಮಸ್ಯೆಗಳಿಲ್ಲ. ನೀವು ಎಲ್ಲಿ ಕೇಳಿದ್ರಿ ಪಾರ್ಕ್ಗಳು ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರ್ಬೋದು, ಹೌಸಿಂಗ್ ಬೋರ್ಡ್ನ ಇವಾಗ ಕೃಷ್ಣಾಂಧನ ಇರ್ತಾರೆ, ಒಳ್ಳೆ ಪಾರ್ಕು ಇಲ್ಲ ಆಗಿದೆ. ಇದನ್ನ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಅವ್ರಿಗೆ ನೀರಿಂದು ಏನು ಸಮಸ್ಯೆ ಇತ್ತು ಅದನ್ನು ಭಾಗಶಃ ಬಗೆಹರಿದಿದೆ. ಹಿಂಗೆ ಗುಂಡಿರಲ್ಲ, 1 ಕೋಟಿ ರೂಪಾಯಿ ಖರ್ಚು ಮಾಡಿ ಹಿಂಗೆ ಗುಂಡಿಗಳನ್ನ ಪೊಲೀಸ್ ಕ್ವಾರ್ಟರ್ಸ್ಗೆ ಮಾಡ್ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಮುಖಂಡಗಳು ಏನಿದ್ರಿ ಇಲ್ಲಿ ಮಹಿಳಾ ಮುಖಂಡಗಳಾದಾಗಿ ಎಲ್ಲರೂ ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ರಸ್ತೆನಲ್ಲಿ ಒಂದು 10 ಫ್ಲಾಗ್ನ ಕೊಡಬೇಕು. ಈಗ ಪುಟ್ಟಸ್ವಾಮಣ್ಣ ಇದ್ದಾರೆ, ಇಲ್ಲ ಇದನ್ನ ನಾವು ಡಾಕ್ಟ್ರು ಮಾದೇವಣ್ಣವರು, ನಮ್ಮ ಸಾಯಿ ರೆಡ್ಡಿ ಅವರು ಈ ಸಭೆ ಆದ್ಮೇಲೆ ಕೂತ್ಕೊಂಡು ನಾನೀಗ ನನ್ನ ಆಫೀಸ್ ಹತ್ರ ಹೀಗೆ ಕೊಡಕ್ಕೆ ಕೇಳಿದ್ದೀನಿ. ಎಷ್ಟು ಜನ ಕೊಟ್ಕೊಂಡಿದ್ದಾರೆ ಪ್ರತಿ ಮನೆಗೆ ಕೊಡೋದು ತರ್ಬಿಟ್ಟು ನಾನು ಆಫೀಸಲ್ಲಿ ಹೇಳಿದ್ದೀನಿ. ಅಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೀನಿ, ಎಷ್ಟು ಮನೇಲಿ ಇಸ್ಕೊಂತಾರೆ, ಎಷ್ಟು ಮನೇಲಿ ನಾವು ತಂದಿದ್ದೀವಿ ಅಂತ ಹೇಳ್ತಾರೆ ಅಂತಕ್ಕಂಥ ವಿದ್ಯಾವಂತ ಇರ್ತಕ್ಕಂಥ ಬದಲಾವಣೆ ಹೋಗ್ಬಿಟ್ಟು ಎಲ್ಲಾ ಮನೆಗೂ ಕೊಡ್ಬೇಕು. ನನ್ಗೆ ಕೊಡು, ಯಾರು ಇಸ್ಕೊಂತಾರೆ ಯಾರು ಇಸ್ಕೊಳಲ್ಲ ಅಂತಕ್ಕಂಥದ್ದು ತಂದಿರೋರು ಇದೆ ನಮ್ಮ ಮನೇಲಿ ಅಂತಕ್ಕಂಥದ್ದೇ. ಇದನ್ನ ಪರಿಪಾಠ ಮಾಡಿ ಮುಂದಿನ ವರ್ಷ ಪ್ರತಿ ಕುಟುಂಬದ ಮನೆ ಮೇಲೆ ಒಂದು 4 ಫ್ಲೋರ್ ಇರ್ಲಿ, ಒಂದಿದ್ ಕಟ್ಟಿ 4 ಕುಟುಂಬ ಇದ್ರೆ 4 ಫ್ಲಾಗ್ಗಳನ್ನ, ರಾಷ್ಟ್ರಧ್ವಜವನ್ನ ಕಟ್ಟಲೇಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ದೇಶಕ್ಕೋಸ್ಕರ, ಈ ದೇಶ ಉಳಿಬೇಕು. ಇವತ್ತು ಬಾಂಗ್ಲಾದಲ್ಲಿ ಯಾವ ಪರಿಸ್ಥಿತಿ ಆಗಿದೆ, ಅಲ್ಲಿರ್ತಕ್ಕಂಥ ನಮ್ಮವ್ರಿಗೆ ಯಾವ ಪರಿಸ್ಥಿತಿ ಬಂದಿದೆ ನೀವು ನೋಡ್ಬೇಕು. ಅದನ್ನ ಆ ಪರಿಸ್ಥಿತಿ ಯಾವ ಸುಮಾರು 30 ಕೋಟಿ ಮನೆಗಳಲ್ಲಿ ಕಳೆದ ಬಾರಿ ದೇಶದಾದ್ಯಂತ ಇವತ್ತು ತಿರಂಗ ಧ್ವಜವನ್ನ ಹೇರಿಸುವುದು ಆಯಿತು. ಈ ವರ್ಷ ಕೂಡ ಆ ಕಾರ್ಯಕ್ರಮ ನಿನ್ನೆಯಿಂದ ನಡೀತಾ ಇದೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನ ಏರಿಸಬೇಕು. ನಿಮ್ಮ ಬಂಧುಗಳಿಗೆ ಹೇಳಬೇಕು.
ರಾಷ್ಟ್ರಧ್ವಜ ಏರಿಸೋದು ಮಾತ್ರ ಅಲ್ಲ, ರಾಷ್ಟ್ರಗೀತೆಯನ್ನು ಹಾಡಿ ಯಾರ್ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಈ ರಾಷ್ಟ್ರಧ್ವಜದ ಉಳಿವಿಗಾಗಿ ಅದನ್ನ 1947 ಆಗಸ್ಟ್ 15ನೇ ತಾರೀಕು 14ನೇ ತಾರೀಕು ಮಧ್ಯರಾತ್ರಿ ನಮ್ಮ ಕೆಂಪುಕೋಟೆಯಲ್ಲಿ ಏರಿಸಕ್ಕೆ ಯಾರ್ಯಾರು ತ್ಯಾಗ ಮಾಡಿದ್ರು, ಇದರ ಕಥೆಯನ್ನ ಚರಿತ್ರೆಯನ್ನ ಅವರಿಗೆ ತಿಳಿಸ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ನಮ್ಮ ಹಿರಿಯರು ಈ ಧ್ವಜ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಹೇಳ್ತಾ ನೇಣುಗಂಬ ಏರಿದ್ದಾರೆ, ಗುಂಡಿಗೆ ಎದೆ ಕೊಟ್ಟಿದ್ದಾರೆ, ಲಕ್ಷಾಂತರ ಜನ ಜೈಲುವಾಸ ಅನುಭವಿಸಿದ್ದಾರೆ. ಹಲವಾರು ರೀತಿಯ ಹೋರಾಟಗಳಾಗಿದೆ. ಒಂದು ಕಡೆ ಕ್ರಾಂತಿಕಾರಿ ಹೋರಾಟ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ, ಚಂದ್ರಶೇಖರ ಆಜಾದ್ ಅಂತವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂಥದ್ದು. ಸುಭಾಷ್ ಚಂದ್ರ ಬೋಸ್ ಅಂತವರು ಸೈನಿಕರನ್ನೆಲ್ಲ ಒಟ್ಟು ಮಾಡಿ ಸೈನ್ಯವನ್ನ ನಿರ್ಮಾಣ ಮಾಡಿ ಜೈ ಹಿಂದ್ ಅನ್ನುವಂಥ ಯಾವತ್ತ ಸ್ಲೋಗನ್ ಅನ್ನು ಇವತ್ತು ನಾವು ಹೇಳ್ತೀವಿ ಅಂತಂದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿರುವಂಥದ್ದು. ಆದರೆ ವೀರ ಸಾವರ್ಕರ್ ಅವರು ಕರಿನೀರಿನ ಶಿಕ್ಷೆಯನ್ನು ಅತ್ಯಂತ ಹೆಚ್ಚು ಬಾರಿ ಅನುಭವಿಸಿದವರು ಅಂತಂದ್ರೆ ವೀರ ಸಾವರ್ಕರ್ ಅವರನ್ನೇ ನಾವು ಕಾಂಟ್ರವರ್ಸಿ ಮಾಡಿಟ್ಟಿದ್ದೀವಿ. ಇವತ್ತು ವೀರ ಸಾವರ್ಕರ್ ಅಂತಂದ್ರೆ ಅವರೊಂದು ಪಕ್ಷದ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಮಾತಾಡ್ತಾರೆ ಇರೋದನ್ನು ಕೇಳಿದ್ದೀವಿ. ನಮ್ಗೆ ಅಂತೂ ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿಲ್ಲ, ಆದರೆ ಯಾರ್ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ರು ಅವರನ್ನು ಕೂಡ ಹಗುರವಾಗಿ ಮಾತಾಡುವಂಥದ್ದು ಈ ದೇಶದಲ್ಲಿ ನಡೀತಿದೆ ಅಂತಂದ್ರೆ ಯಾವ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೋ ಬಾಂಗ್ಲಾಕ್ಕೋ ಬಂದಿದೆ, ನಾವು ಇದೇ ರೀತಿ ಮೈ ಮರೆತರೆ ನಮಗೆ ಬರೋದು ಕೂಡ ಹೆಚ್ಚು ದೂರ ಇಲ್ಲ, ಕಾಲ ದೂರ ಇಲ್ಲ ಅನ್ನುವಂಥ ಒಂದು ಮಾನಸಿಕತೆಯನ್ನು ಈ ದೇಶದಲ್ಲಿ ನಾವು ನಿರ್ಮಾಣ ಮಾಡ್ತಿದ್ದೀವಿ. ಅದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ದೇಶಭಕ್ತಿಯನ್ನು ಕಳಿಸ್ಕೊಡ್ಬೇಕಾಗಿದೆ. ವೀರಭದಲ್ಲಿ ನಾವು ಇದ್ದೀವಿ. 15ನೇ ತಾರೀಕು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು 11ನೇ ಬಾರಿಗೆ ಏರಿಸ್ತಾ ಇದ್ದಾರೆ. ಅವರ ಭಾಷಣವನ್ನು ನಾವೆಲ್ಲರೂ ಕೂಡ ಕೇಳುವವರಿದ್ದೀವಿ. 2047ಕ್ಕೆ ಭಾರತ ಪ್ರಪಂಚದಲ್ಲಿ ನಂಬರ್ 1 ದೇಶ ಆಗ್ಬೇಕನ್ನುವಂತ ಸಂಕಲ್ಪದೊಂದಿಗೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮಾಡ್ತಕ್ಕಂಥ ತ್ರಿವರ್ಣ ಏನಿದೆ ಅದು ಕೇಸರಿ ಇರ್ಬೋದು, ಬಿಳಿ ಇರ್ಬೋದು, ಹಸಿರಿರ್ಬೋದು, ಅಶೋಕ ಚಕ್ರ ಇರ್ಬೋದು, ತನ್ನದೇ ಆದ ಒಂದು ಇತಿಹಾಸವನ್ನು ಹೇಳುತ್ತೆ. ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. 85-90 ಸಾವಿರ ಮನೆಗಳಲ್ಲಿ ಎಲ್ಲ ಕಾರ್ಯಕರ್ತರು ತೆಗೆದುಕೊಂಡು ಹೋಗೋ ಜೊತೆಯಲ್ಲಿ ಸ್ವತಃ ಮುಖಂಡರುಗಳು ತಾವು ಬಾವುಟಗಳನ್ನು ತೆಗೆದುಕೊಂಡು ಪ್ರತಿ ಮನೆಗೆ ಕೊಡಬೇಕು ಅಂತಕ್ಕಂಥ ಸಂದೇಶವನ್ನ ಇವತ್ತು ನಾವು ಕೊಡ್ತಕ್ಕಂಥದ್ದು ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕುಮಾರಿ ಶೋಭಾ ಕಲ್ಲಾಜರವರೇ ಹಾಗೂ ನೆಚ್ಚಿನ ಗೆಳೆಯರು ಮಾಜಿ ಸಚಿವರು ಶಾಸಕರಾದ ಗೋಪಾಲಯ್ಯನವರೇ ಹಾಗೂ ಹೇಮಲತಾ ಗೋಪಾಲಯ್ಯನವರೇ, ಮಹದೇವರವರೇ ಹಾಗೂ ರಾಘವೇಂದ್ರ ಶೆಟ್ರೆ ಹಾಗೂ ಡಾಕ್ಟರ್ ನಾಗೇಂದ್ರ ನಾಗರತ್ನಂ ಅವರೇ ಹಾಗೂ ನಮ್ಮ ಹರೀಶ್ ಅವರೇ ಹಾಗೂ ನಮ್ಮ